ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ಹತ್ರ ಇರೋ ಒಂದು ಬೆಸ್ಟ್ ರೆಸಾರ್ಟ್ ನ ತೋರಿಸ್ಕೊಡ್ತೀನಿ. ಫಸ್ಟ್ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಈ ರೆಸಾರ್ಟ್ ಹೋದ್ರೆ ನೀವು ಹೆಬ್ಬಾವನ್ನು ಕೂಡ ಕೈಯಿಂದ ಮುಟ್ಬಹುದು. ಈ ಒಂದು ರೆಸಾರ್ಟ್ ಇರೋದು ಕನಕಪುರ ರೋಡ್ ಅಲ್ಲಿ ವೈಲ್ಡ್ ವ್ಯಾಲಿ ಅಡ್ವೆಂಚರ್ ರಿಟ್ರೀಟ್ ಅಂತ ಹೇಳ್ಬಿಟ್ಟು ಇದರ ಹೆಸರು. ಸೊ ಪ್ರೈಸ್ ತುಂಬಾನೇ ರೀಸನಬಲ್ ಅಂತ ಹೇಳ್ಬೋದು. ದೊಡ್ಡವರಿಗೆ 1400, ಮತ್ತೆ ಚಿಕ್ಕ ಮಕ್ಕಳಿಗೆ ಜಸ್ಟ್ 700 ರುಪೀಸ್. ಸೊ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಹೈ ಟೀ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಫಸ್ಟ್ ಹೋದ್ ಕೂಡಲೇ ನಿಮಗೆ ಫಸ್ಟ್ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ವೆರೈಟಿ ಆಗಿತ್ತು. ಸೊ ಹಾಗೆ ಇಲ್ಲಿ ಇಂಡೋರ್ ಆಕ್ಟಿವಿಟೀಸ್ ಇದೆ. ಸೊ ಟೇಬಲ್ ಟೆನಿಸ್ ಆಗಿರ್ಬೋದು, ಕೇರಮ್ ಆಗ್ಬೋದು, ಈ ತರ ಎಲ್ಲ ಆಕ್ಟಿವಿಟೀಸ್ ಕೂಡ ಇತ್ತು. ಸೊ ಅದಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಹೋಗಿದ್ದು ಏನೇನು ಆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ರಾಕೆಟ್ ಇಂಜೆಕ್ಟರ್ ಆಗಿರ್ಬೋದು, ಸೊ ನಿಮಗೆ ಮತ್ತೆ ಫ್ಯೂಸ್ ಬಾಲ್ ನೀವೇ ಆಡ್ಬೋದು, ಫ್ಯೂಸ್ ಬಾಲ್. ಸೊ ಮತ್ತೆ ಹಲವಾರು ರೋಪ್ ಆಕ್ಟಿವಿಟೀಸ್, ಹಾಗೆ ಜಿಪ್ ಲೈನ್ ಕೂಡ ಇದೆ ಇಲ್ಲಿ. ಸೊ ಮತ್ತೆ ನಿಮಗೆ ಹಾಗೆ ಪಕ್ಕದಲ್ಲಿ ಇವ್ರದೇ ಒಂದು ಟೈಅಪ್ ಇದೆ, ಪ್ರಾಣಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಪೆಟ್ ಸ್ಯಾಂಕ್ಚುರಿ ಇದೆ. ಸೊ ಇಲ್ಲಿ ಹಲವಾರು ರೀತಿಯ ನಿಮಗೆ ಪಕ್ಷಿಗಳು ಮತ್ತೆ ಪ್ರಾಣಿಗಳು ಎಲ್ಲರನ್ನು ಇವರು ರೆಸ್ಕ್ಯೂ ಮಾಡಿ ಈ ಒಂದು ಪ್ಲೇಸ್ ಅಲ್ಲಿ ಸಾಕಿದ್ದಾರೆ. ಸೊ ನಿಮಗೆ ನಾರ್ಮಲಿ ಡೈರೆಕ್ಟ್ ಆಗಿ ಹೋಗ್ತೀನಿ ಅಂದ್ರೆ 400 ರೂಪಾಯಿ ಎಂಟ್ರಿ ಫೀ ಇರುತ್ತೆ. ಸೊ ನಾವು ಇದರಿಂದ ಇಲ್ಲಿ ಏನು 1400 ರೂಪಾಯಿ ಕೊಟ್ಟಿದ್ವಲ್ಲ ಅದರಲ್ಲಿ ಇದನ್ನು ಕೂಡ ಇನ್ಕ್ಲೂಡೆಡ್ ಆಗಿತ್ತು. ಸೊ ಹಲವಾರು ಪ್ರಾಣಿಗಳು, ಹೆಬ್ಬಾವು ಕೂಡ ಇತ್ತು. ನೀವು ಕೈಯಲ್ಲಿ ಹೆಬ್ಬಾವನ್ನ ಮುಟ್ಬೋದು, ಆ ಫೀಲಿಂಗೇ ಡಿಫ್ರೆಂಟ್. ಮತ್ತೆ ನಿಮಗೆ ಓತಿಕ್ಯಾತ ಆಗಿರ್ಬೋದು, ಈ ತರ ಹಲವಾರು ಪ್ರಾಣಿಗಳನ್ನ ಈ ತರ ಮುಟ್ಲಿಕ್ಕೆ ಕೊಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಮುಟ್ಬೋದು, ದೊಡ್ಡವರು ಮುಟ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಲ್ಲಿಂದ ರೆಸ್ಕ್ಯೂ ಮಾಡಿರೋದು. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ನೀಟಾಗಿ ಹೇಳ್ತಾರೆ. ಮತ್ತೆ ಆಮೆ ಕೂಡ ಮುಟ್ಟಿದ್ವಿ, ತುಂಬಾನೇ ಒಳ್ಳೆ ಪ್ಲೇಸು. ಮತ್ತೆ ನೀವು ಗಿಳಿ, ಹಲವಾರು ಪಕ್ಷಿಗಳನ್ನ ನಿಮ್ಮ ಕೈಯಲ್ಲಿ ಈ ತರ ಇಟ್ಕೊಳ್ಳಬಹುದು. ತುಂಬಾನೇ ಬೆಸ್ಟ್ ಪ್ಲೇಸು. ನಾನು ಸಜೆಸ್ಟ್ ಮಾಡ್ತೀನಿ, ಯಾರಾದರೂ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಒಳ್ಳೆ ಒಂದು ರೆಸಾರ್ಟ್ ನೋಡ್ತಾ ಇದ್ದೀರಾ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಟೈಮ್ ಅಂದ್ರೆ ಖಂಡಿತ ಈ ರೆಸಾರ್ಟ್ಗೆ ಹೋಗಿ. ಸೊ ವರ್ತ್ ಅಂತಾನೆ ಹೇಳ್ಬೋದು. ಹಲವಾರು ರೀತಿ ಮೀನಾಗಿರ್ಬೋದು, ಸೊ ಆಮೆಗಳು. ಸೊ ಇದು ನೋಡಿ, ಒಂದು ಡಿಫ್ರೆಂಟ್ ಮೀನ್ ಕೂಡ ಇತ್ತು ಇಲ್ಲಿ, ಮನುಷ್ಯನ ತರ ಕೈಕಾಲು ಕೂಡ ಇತ್ತು ಅದಕ್ಕೆ. ಹಾಗೆ ಆಮೆ ರಾಶಿ ಇತ್ತು. ಮುಗಿಸ್ಕೊಂಡು ಫಸ್ಟ್ ವಾಪಸ್ ಬಂದ್ವಿ ರೆಸಾರ್ಟ್ಗೆ. ಒಳ್ಳೆ ಜ್ಯೂಸ್ ರೆಡಿ ಮಾಡಿಟ್ಟಿದ್ರು. ಜ್ಯೂಸ್ ಮುಗಿಸ್ಕೊಂಡು ಡೈರೆಕ್ಟ್ ಲಂಚ್. ಸೊ ಲಂಚನ್ನು ಏನು ಹೇಳ್ತೀರಾ, ಹಲವಾರು ವೆರೈಟಿ, ನಿಮಗೆ ವೆಜ್ಜು, ನಾನ್ ವೆಜ್ಜು ಎಲ್ಲದೂ ಇತ್ತು. ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಊಟ ಮಾಡ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಸುಮಾರು ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲು. ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಮಸ್ತ್ ಎಂಜಾಯ್ ಮಾಡ್ಬೋದು. ನನ್ನ ಮಗ ಸೂಪರಾಗಿ ಎಂಜಾಯ್ ಮಾಡ್ದ. ಹಾಗೆ ಇಲ್ಲಿ ರೈನ್ ಡ್ಯಾನ್ಸ್ ಇದೆ. ಅದೆಲ್ಲ ಮುಗಿದ ಮೇಲೆ ಡೈರೆಕ್ಟಾಗಿ ಸಾಯಂಕಾಲ ಆಯಿತು. ಅಷ್ಟರಲ್ಲಿ ಹೈ ಟೀ, ಒಳ್ಳೆ ಪಾನಿಪುರಿ ರೆಡಿಯಾಗಿತ್ತು. ಪಾನಿಪುರಿ ತಿನ್ಕೊಂಡ್ವಿ. ಹಾಗೆ ನಿಮಗೆ ಮಂಗಳೂರು ಗೋಲಿ ಬಜೆ ರೆಡಿ ಇತ್ತು. ಸೊ ಅದನ್ನು ಕೂಡ ಚಟ್ನಿ ಜೊತೆ ಕೊಟ್ಟಿದ್ರು. ಒಳ್ಳೆ ಬ್ಯಾಟಿಂಗ್ ಮಾಡಿ ಒಳ್ಳೆ ಒಂದು ಟೀ ಕುಡಿದು ಅಲ್ಲಿಂದ ಹೊರಟ್ವಿ. ಈ ರೆಸಾರ್ಟ್ದು ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಸೊ ಕಮೆಂಟಲ್ಲಿ ನೀವು ಲೊಕೇಶನ್ ಅಂತ ಹಾಕಿ. ಸೊ ನಿಮಗೆ ಲೊಕೇಶನ್ DM ಮಾಡ್ತೀನಿ. ಈ ಥರ ಯೂಸ್ಫುಲ್ ಕಂಟೆಂಟ್ ನಿಮಗೆ ಬೇಕು ಅಂದರೆ ನನ್ನ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.